कर्नाटक के हुबली में हाले हुबली असर होंडा की ऐतिहासिक पुष्करनी का मुद्दा अब राजनीतिक विवाद में बदलता नजर आ रहा है। सड़क निर्माण के समर्थन में कांग्रेस कार्यकर्ताओं ने इंडी पंप के पास मानव श्रृंखला बनाकर प्रदर्शन किया और बीजेपी नेताओं के खिलाफ नारेबाजी की। दलित संगठन के नेता गुरुनाथ उल्लिकाशी ने आरोप लगाया कि कुछ लोग पुष्करनी मुद्दे के जरिए शहर की शांति बिगाड़ने की कोशिश कर रहे हैं। वहीं कांग्रेस नेता रजत उल्ला गड्डी माथा ने बीजेपी पर राजनीतिक लाभ के लिए विवाद को हवा देने और सांप्रदायिक तनाव पैदा करने का आरोप लगाया। उन्होंने कहा कि पहले भी इसी क्षेत्र में विकास कार्य हुए, लेकिन तब पुष्करनी का मुद्दा नहीं उठाया गया। कांग्रेस नेताओं ने ऐतिहासिक दस्तावेज सार्वजनिक करने और विकास कार्यों का विरोध करने वाले बीजेपी नेताओं से इस्तीफा देने की मांग की। साथ ही नेताओं ने कहा कि विवाद से शहर के व्यापार और आर्थिक गतिविधियों पर भी असर पड़ रहा है। ಶಾಂತಿಯನ್ನು ಕದಡುವಂತ ಕೆಲಸ ಇವತ್ತು ಮಾಡಿ ತೊಡಗಿದೆ। ವಿಶೇಷವಾಗಿ ಹುಬ್ಬಳ್ಳಿಯ ಶಾಂತಿ ಭಂಗ ಮಾಡುವ ಮುಖಾಂತರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕನ್ನುವಂತ ಹುನ್ನಾರ ಭಾರತೀಯ ಜನತಾ ಪಾರ್ಟಿದಾಗಿದೆ। ಹುಬ್ಬಳ್ಳಿಯನ್ನ ಅವರು ಕೆಮಿಸ್ಟ್ರಿ ಲ್ಯಾಬ್ ತರ ಟೆಸ್ಟ್ ಟ್ಯೂಬ್ ಬೇಬಿ ತರ ಉಪಯೋಗಿಸಿಕೊಂಡು ಇಲ್ಲಿ ಬೆಂಕಿ ಹಚ್ಚಿ ರಾಜ್ಯದ ತುಂಬಾ ಕೋಮು ಗಲಭೆ ಸೃಷ್ಟಿ ಮಾಡಿ ಇಡೀ ರಾಜ್ಯದ ಲಾ ಅಂಡ್ ಆರ್ಡರ್ ಬ್ರೀಚ್ ಮಾಡುವಂತ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಹೊಂದಿದೆ। ಈ ಹಿಂದೆ ಜಗದೀಶ್ ಶೆಟ್ಟರು ಈ ಭಾಗದ ಶಾಸಕರಿದ್ದಾಗ ಅವರ ಅನುದಾನದಲ್ಲಿ ಅದೇ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ। ಹಿಂದೆ ಪಾಂಡುರಂಗ್ ಪಾಟೀಲ್ ಅನ್ನೋರು ಭಾರತೀಯ ಜನತಾ ಪಾರ್ಟಿಯಿಂದ ಈ ವಾರ್ಡ್ ನಲ್ಲಿ ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾದಾಗ ಅವರ ಅನುದಾನದಿಂದನೂ ಕೂಡ ಆ ರಸ್ತೆಯಲ್ಲಿ ಯುಜಿಡಿ ಕಾಮಗಾರಿಯಾಗಿದೆ। ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡ್ತಾ ಇದೆ ಅಂದಾಗ ಅವ್ರಿಗೆ ಪುಷ್ಕರಣಿ ನೆನಪು ಬರ್ತಾ ಇದೆ। ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಪುಷ್ಕರಣಿ ಇರಲಿಲ್ಲ ಅಂತ ಹೇಳಿ 2023 ಮಹಾನಗರ ಪಾಲಿಕೆಗೆ ಲಿಖಿತ ಸ್ವರೂಪವಾಗಿ ಒಂದು ಡಾಕ್ಯುಮೆಂಟ್ ಕರೆಸ್ಪಾಂಡೆನ್ಸ್ ಆಗಿದೆ। ಇವತ್ತು ಒಟ್ಟಾರೆ ಚುನಾವಣೆ ಹತ್ರ ಬರ್ಬೇಕಾದ್ರೆ ಹುಬ್ಬಳ್ಳಿನ ಅವ್ರು ಉಪಯೋಗಿಸ್ಕೊಂಡು ಅಧಿಕಾರಕ್ಕೆ ಬರುವಂತ ಭ್ರಮೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದ್ರೆ ಅವ್ರಿಗೆ ಅವರ ಸೋಲಿನ ಭೀತಿ ಕಾಣ್ತಾ ಇದೆ। ಹುಬ್ಬಳ್ಳಿಯನ್ನು ಉಪಯೋಗಿಸ್ಕೊಂಡು ಅವರು ಶಾಂತಿ ಭಂಗ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ। ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟ ಮಾಡಿ ಅವ್ರಿಗೆ ಎಚ್ಚರಿಕೆ ಗಂಟೆನ ಕೊಡ್ತಾ ಇದೀವಿ। ಈ ರೀತಿ ಮಾಡ್ಕೊಂಡು ಹುಬ್ಬಳ್ಳಿಯನ್ನ ಬಲಿಪಶು ಮಾಡಬೇಡ್ರಿ, ಹುಬ್ಬಳ್ಳಿಯನ್ನ ನಾವು ವಾಣಿಜ್ಯ ನಗರಿ ಅಂತ ಕರಿತೀವಿ। ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ವಾಣಿಜ್ಯಕ್ಕೆ ಹುಬ್ಬಳ್ಳಿ ಮೇಲೆ ಅವಲಂಬಿತರಾಗಿದ್ದಾರೆ। ಇಲ್ಲಿ ಒಂದು ದಿನ ಬಂದು 2 ದಿನ ಬಂದು ಕರ್ಫ್ಯೂ ಆತಂತಂದ್ರೆ ನೇರವಾಗಿ ರಾಜ್ಯದ GDPಗೆ ಹುಬ್ಬಳ್ಳಿಯ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ। ಈ ರೀತಿ ಕೆಲಸ ನೀವು ಮಾಡಬೇಡ್ರಿ। ಇನ್ನು ಉಮಾ ಭಾರತಿನ ಕರ್ಕೊಂಡ್ಬಂದು ನೀವು ಏನ್ ಮಾಡಿದ್ರಿ ನಾವೆಲ್ಲ ಸಾಕ್ಷಿ ಇದೀವಿ। ಅಶೋಕ್ ಸಿಂಗಲನ್ ಕರ್ಕೊಂಡ್ಬಂದು ಏನ್ ಮಾಡಿದ್ರಿ ನಾವು ಸಾಕ್ಷಿ ಇದೀವಿ। ಇವತ್ತು ಪ್ರಮೋದ್ ಮುತಾಲಿಕ್ ಮಹೇಶ್ ಟೆಂಕನ್ ಬಿಟ್ಟು ಏನ್ ಮಾಡತ್ರಿ ಅದಕ್ಕೆ ನೀವೆಲ್ಲರೂ ನೋಡಿದೀವಿ। ನಮ್ದು ಒಂದೇ ಆಗ್ರಹ, ಪ್ರಮೋದ್ ಮುತಾಲಿಕರ್ನ ಈ ಕರ್ನಾಟಕದಿಂದ ಅವ್ರನ್ನ ಗಡಿಪಾರ್ ಮಾಡಬೇಕು। ವಿಶೇಷವಾಗಿ ಧಾರವಾಡದಲ್ಲಂತೂ ಅವ್ರನ್ನ ಕರೆಸಲೇಬಾರದು। ಈ ಅಭಿವೃದ್ಧಿಯನ್ನ ವಿರೋಧ ಮಾಡ್ತಿರುವಂತ ಪ್ರಹ್ಲಾದ್ ಜೋಶಿ ಅವರು, ಮಹೇಶ್ ಟೆಂಕರ್, ಅರವಿಂದ್ ಬೆಲ್ಲದವರು ಮತ್ತು ಅವ್ರ ಜೊತೆ ಇರುವಂತ ಪಾಲಿಕೆ ಸದಸ್ಯರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು। ಬಹುಶಃ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆಸಾರವಣಿಯಲ್ಲಿ ಒಂದು ಭವಾನಿ ಶಂಕರ ದೇವಾಲಯಕ್ಕೆ ಸಂಬಂಧಪಟ್ಟಂತ ಪುಷ್ಕರಣಿ ಇತ್ತು ಅಂತಂದು ಹೇಳಿ ಕೆಲವು ಕೋಮುವಾದಿಗಳು ಮತಾಂಧರು ಕೆಲವು ದಿನಗಳಿಂದ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಪುಷ್ಕರಣಿ ಚಲೋ, ಪುಷ್ಕರಣಿ ಸಂರಕ್ಷಣಾ ಸಮಿತಿ ಅಂತ ಹೇಳ್ತಾ ಇದ್ದಾರೆ। ಅದನ್ನ ಹೇಳೋದರ ಮೂಲಕ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಭಾಗದ ಶಾಂತಿಯನ್ನ ಕದಡಿ ಅಶಾಂತಿಯನ್ನ ಹುಟ್ಟು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ। ಅದರೊಳಗೆ ಭಾಗಿಯಾಗಿರುವಂತವರು ಕೇಂದ್ರ ಸಚಿವರು, ಈ ಭಾಗದ ಶಾಸಕರು, ಪಕ್ಕದ ಕ್ಷೇತ್ರದ ಶಾಸಕರು ಮತ್ತು ಹಲವು ಮತಾಂಧ ಶಕ್ತಿಗಳು ಇದರೊಳಗೆ ಶಾಮೀಲಾಗಿದ್ದಾರೆ। ನಾನು ಅವರಲ್ಲಿ ಹಲವಾರು ಪ್ರಶ್ನೆಗಳನ್ನ ಈಗಾಗಲೇ ಮಾಡಿದ್ದೇವೆ। ನಾನು ಮತ್ತೊಮ್ಮೆ ಅವರಿಗೆ ಪ್ರಶ್ನೆಯನ್ನ ಮಾಡಬಯಸ್ತೇನೆ। ಮಾನ್ಯ ಕೇಂದ್ರ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಿಮ್ಮ ಸಹೋದರ ಚೇರ್ಮನ್ ಆಗಿರುವಂತ ಆಯುರ್ವೇದ ಕಾಲೇಜಿನವರು 1 ಎಕರೆ 11 ಗುಂಟೆ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದ ಜಾಗೆಯನ್ನ ಒತ್ತುವರಿ ಮಾಡಿದ್ದಾರೆ। ಅದರ ವಿರುದ್ಧ ನಿಮ್ಮ ಧ್ವನಿ ಎತ್ತಕ್ಕೆ ಸಾಧ್ಯ ಇದ್ರೆ ಧ್ವನಿ ಎಬ್ಬಿಸಿ, ನಿಮಗೆ ನಾವು ಬೆಂಬಲವಾಗಿ ನಿಲ್ತೀವಿ ಅಂತ ಮಹೇಶ್ ತೆಂಗಿನಕಾಯಿ ಅವರಿಗೆ ಮತ್ತು ಇದೇ ಸಂಸದರಿಗೆ ಅರವಿಂದ್ ಬೆಲ್ಲದವರಿಗೂ ಸಹಿತ ಪ್ರಶ್ನೆ ಮಾಡಬಯಸ್ತೇವೆ। ಸರ್, ಸಿದ್ದಪ್ಪ ಕಂಬಳಿ ಅವರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಾರವಾಡದಲ್ಲಿ ಉಪಯೋಗಿಸಿದಂತ ಬಾವಿಯನ್ನ